ಈ ದೇಶ ಕಂಡಂಥ ಒಬ್ಬ ಮಹಾನ್ ರಾಜನೀತಿಜ್ಞ, ಅಜಾತ ಶತ್ರು, ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯಾಗಿದ್ದವರು. ಯುನೈಟೆಡ್ ನೇಷನ್ಸ್ನಲ್ಲಿ ಮೊದಲನೇ ಬಾರಿಗೆ ಹಿಂದಿ ಭಾಷೆಯಲ್ಲಿ ಭಾಷಣ ಮಾಡಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದವರು. ಯಾವಾಗ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸುವಂಥ ಅವಕಾಶ ಸಿಕ್ತು, ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡ್ತಾ ನಾವು ಕನಸು ಕಾಣ್ತಿದ್ದು. ಪ್ರಪಂಚದ ಎಲ್ಲೆಡೆ ಪ್ರವಾಸ ಮಾಡಿ ಬಂದವರಿಗೆ ಗೊತ್ತಿದೆ ಯಾವ ರೀತಿ ರಸ್ತೆಗಳಿದ್ದವು ಅಂಥೇಳಿ. ಮೊದಲನೇ ಬಾರಿಗೆ ಸುವರ್ಣ ಚತುಷ್ಪಥ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಹೇಳುವಂಥ ಒಂದು ಅದ್ಭುತವಾದ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಮಾಡಿದವರು, ನಾರ್ತ್ ಟು ಸೌತ್ ಆ್ಯಂಡ್ ಈಸ್ಟ್ ಟು ವೆಸ್ಟ್ಗೆ. ಅದೇ ರೀತಿ ಒಂದು ದಿಟ್ಟತನದ ನಿರ್ಣಯದೊಂದಿಗೆ ಜಗತ್ತಿನ ಯಾವುದೇ ಒತ್ತಡಕ್ಕೆ ಸಿಲುಕದೇ ದೇಶದ ಅಣು ನೀತಿಯನ್ನು ಪರಿಷ್ಕರಣೆ ಮಾಡಿಕೊಂಡು ಬೋರ್ಕನ್ 2 ಸ್ಫೋಟಗೊಳಿಸಿದಂಥ ಒಬ್ಬ ಕೀರ್ತಿ ಪಡೆದಂಥವರು. ಅದೇ ರೀತಿ ಕೇವಲ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಮಾತ್ರ ಅಲ್ಲ, ಗ್ರಾಮೀಣ ವ್ಯವಸ್ಥೆಯು ಸುಧಾರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ದೇಶದ ಉದ್ದಗಲದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿದವರು. ನಿರಂತರವಾಗಿ ಪ್ರಾಥಮಿಕ ಶಿಕ್ಷಣವನ್ನು ನಾವು ಕಡೆಗಣಿಸಿದ ಸಂದರ್ಭದಲ್ಲಿ ಸರ್ವ ಶಿಕ್ಷಾ ಅಭಿಯಾನದ ಮೂಲಕ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥವರು. ಮತ್ತು ಈ ಚುನಾವಣಾ ರಾಜಕೀಯದಲ್ಲಿ ಒಂದು ಓಟಿನಿಂದ ಅಧಿಕಾರ ಕಳ್ಕೊಳ್ಬೇಕಾದ ಸಂದರ್ಭದಲ್ಲಿ ನಾನು ಯಾವುದೇ ಹೊಂದಾಣಿಕೆ ಮಾಡುವುದಿಲ್ಲ, ಮೌಲ್ಯಾಧಾರಿತ ರಾಜಕಾರಣ ಮಾಡ್ತೇನೆ ಅಂತೇಳಿ ದೇಶಕ್ಕೆ ಮಾದರಿಯಾದವರು. ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನಾವಂತೂ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಈ ಸಂದರ್ಭದಲ್ಲಿ ಇರುವಂಥದ್ದು ನಮ್ಮ ಪುಣ್ಯ ಅಂತಲೇ ಅಂದ್ಕೊಂಡಿದ್ದೇವೆ. ಹಾಗಾಗಿ ಈ ರೀತಿಯ ಒಬ್ಬ ಮೇರು ವ್ಯಕ್ತಿತ್ವದ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರು ಬದುಕಿದ ಅವರ ಜೀವನ ಮೌಲ್ಯಗಳನ್ನು ದೇಶದಾದ್ಯಂತ ಪಸರಿಸಬೇಕು. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಅವರ ಜೀವನದ ಶ್ರೇಷ್ಠ ಮೌಲ್ಯಗಳ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ವ್ಯಾಪಕವಾಗಿ ಮಾಡಬೇಕು ಅನ್ನುವ ಕಾರಣಕ್ಕೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮದೇ ಆದ ತಂಡವನ್ನು ರಚನೆ ಮಾಡಿದ್ದೀವಿ. ಡಾಕ್ಟರ್ ಶಿವಯೋಗಿ ಸ್ವಾಮಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಆ ತಂಡ ಕೆಲಸ ಮಾಡುತ್ತೆ. ಅದರ ಸಂಚಾಲಕರಾಗಿ ನಮ್ಮ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂಥ ಜಗದೀಶ್ ಹಿರೇಮನಿಯವರು ಅದನ್ನು ಮುನ್ನಡೆಸುವವರಿದ್ದಾರೆ ಮತ್ತು ಅದರ ಸದಸ್ಯನ ಪರಿಚಯ ಮಾಡಿಕೊಟ್ರು. ಇದರ ವಿವರಗಳನ್ನು ಹಿರೇಮನಿಯವರು ಮತ್ತು ಲಕ್ಷ್ಮಿಯವರು ತಿಳಿಸ್ತಾರೆ. ನಮ್ಮ ಪ್ರಯತ್ನ ಏನಿದೆ ಅಂತ ಹೇಳಿದ್ರೆ, ಒಂದು ಮೌಲ್ಯಾಧಾರಿತ ರಾಜಕಾರಣ ನಮ್ಮ ಪಕ್ಷದ ಪಂಚನಿಷ್ಠೆಗಳಲ್ಲಿ ಒಂದು ಪ್ರಮುಖವಾದ ಅಂಶ ಮೌಲ್ಯಾಧಾರಿತ ರಾಜಕಾರಣ ಅಂತ. ಅದನ್ನು ಬದುಕಿದವರು ಅಟಲ್ ಬಿಹಾರಿ ವಾಜಪೇಯಿಯವರು. ಮತ್ತೊಮ್ಮೆ ಅವರ ಜೀವನದ ಈ ಮೌಲ್ಯಗಳನ್ನು ಆದರ್ಶವನ್ನಾಗಿಟ್ಟುಕೊಂಡು ರಾಜ್ಯಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ನಮ್ಮ ಕಾಡರನ್ನು ಮತ್ತೊಮ್ಮೆ ಈ ಕುರಿತಾಗಿ ಜಾಗೃತಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಅನೇಕ ಕಾರ್ಯಕ್ರಮಗಳ ಮೂಲಕ ಜನಮಾನಸವನ್ನು ಮುಟ್ಟಿಬಿಟ್ಟು ಅಟಲ್ಜಿಯವರ ಜೀವನ ಚರಿತ್ರೆಯನ್ನು ಒಂದು ರೀತಿಯಲ್ಲಿ ಪರಿಚಯಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕಾಗಿ ವರ್ಷ ಪೂರ್ತಿ ಅಟಲ್ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡುವರಿದ್ದೇವೆ. ಪ್ರಾರಂಭದಲ್ಲಿ ನಾವು ನಿಮ್ಮನ್ನು ಸಂಪರ್ಕ ಮಾಡ್ತಿರೋದು ಯಾಕೆ ಅಂತ ಹೇಳಿದರೆ, ಇಡೀ ಜನಮಾನಸದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಜಾಗೃತಿ ಉಂಟಾಗಲಿ, ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು ಹೇಳೋದು ಅವ್ರ ಗಮನಕ್ಕೆ ಬರಲಿ ಮತ್ತು ಅವರೆಲ್ಲ ಇದರಲ್ಲಿ ಭಾಗವಹಿಸುವಾಗಲಿ ಅಂತೇಳಿ ಸೆಮಿನಾರ್ಗಳಿರುತ್ತೆ, ಡಿಬೇಟ್ ಕಾಂಪಿಟೇಷನ್ ಇರುತ್ತೆ, ಅದಾದಮೇಲೆ ಚಿತ್ರ ಪ್ರದರ್ಶನ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಮುಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲ ವಿವರಗಳನ್ನು ಸನ್ಮಾನ್ಯ ಜಗದೀಶ್ ಹಿರೇಮನಿಯವರು ತಮ್ಮ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಈ ದೇಶ ಕಂಡಂಥ ಒಬ್ಬ ಮಹಾನ್ ರಾಜನೀತಿಜ್ಞ, ಅಜಾತ ಶತ್ರು, ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯಾಗಿದ್ದವರು. ಯುನೈಟೆಡ್ ನೇಷನ್ಸ್ನಲ್ಲಿ ಮೊದಲನೇ ಬಾರಿಗೆ ಹಿಂದಿ ಭಾಷೆಯಲ್ಲಿ ಭಾಷಣ ಮಾಡಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದವರು.
ಯಾವಾಗ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸುವಂಥ ಅವಕಾಶ ಸಿಕ್ತು, ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡ್ತಾ ನಾವು ಕನಸು ಕಾಣ್ತಿದ್ದು. ಪ್ರಪಂಚದ ಎಲ್ಲೆಡೆ ಪ್ರವಾಸ ಮಾಡಿ ಬಂದವರಿಗೆ ಗೊತ್ತಿದೆ ಯಾವ ರೀತಿ ರಸ್ತೆಗಳಿದ್ದವು ಅಂಥೇಳಿ. ಮೊದಲನೇ ಬಾರಿಗೆ ಸುವರ್ಣ ಚತುಷ್ಪಥ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಹೇಳುವಂಥ ಒಂದು ಅದ್ಭುತವಾದ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಮಾಡಿದವರು, ನಾರ್ತ್ ಟು ಸೌತ್ ಆ್ಯಂಡ್ ಈಸ್ಟ್ ಟು ವೆಸ್ಟಿಗೆ. ಅದೇ ರೀತಿ ಒಂದು ದಿಟ್ಟತನದ ನಿರ್ಣಯದೊಂದಿಗೆ ಜಗತ್ತಿನ ಯಾವುದೇ ಒತ್ತಡಕ್ಕೆ ಸಿಲುಕದೇ ದೇಶದ ಅಣು ನೀತಿಯನ್ನು ಪರಿಷ್ಕರಣೆ ಮಾಡಿಕೊಂಡು ಪೋರ್ಖಂಡ್ 2 ಸ್ಫೋಟಗೊಳಿಸಿದಂಥ ಒಬ್ಬ ಕೀರ್ತಿ ಪಡೆದಂಥವರು. ಅದೇ ರೀತಿ ಕೇವಲ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಮಾತ್ರ ಅಲ್ಲ, ಗ್ರಾಮೀಣ ವ್ಯವಸ್ಥೆಯು ಸುಧಾರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ದೇಶದ ಉದ್ದಗಲದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿದವರು. ನಿರಂತರವಾಗಿ ಪ್ರಾಥಮಿಕ ಶಿಕ್ಷಣವನ್ನು ನಾವು ಕಡೆಗಣಿಸಿದ ಸಂದರ್ಭದಲ್ಲಿ ಸರ್ವ ಶಿಕ್ಷಾ ಅಭಿಯಾನದ ಮೂಲಕ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥವರು. ಮತ್ತು ಈ ಚುನಾವಣಾ ರಾಜಕೀಯದಲ್ಲಿ ಒಂದು ಓಟಿನಿಂದ ಅಧಿಕಾರ ಕಳ್ಕೊಳ್ಬೇಕಾದ ಸಂದರ್ಭದಲ್ಲಿ ನಾನು ಯಾವುದೇ ಹೊಂದಾಣಿಕೆ ಮಾಡುವುದಿಲ್ಲ, ಮೌಲ್ಯಾಧಾರಿತ ರಾಜಕಾರಣ ಮಾಡ್ತೇನೆ ಅಂತೇಳಿ ದೇಶಕ್ಕೆ ಮಾದರಿಯಾದವರು. ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನಾವಂತೂ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಈ ಸಂದರ್ಭದಲ್ಲಿ ಇರುವಂಥದ್ದು ನಮ್ಮ ಪುಣ್ಯ ಅಂತಲೇ ಅಂದ್ಕೊಂಡಿದ್ದೇವೆ. ಹಾಗಾಗಿ ಈ ರೀತಿಯ ಒಬ್ಬ ಮೇರು ವ್ಯಕ್ತಿತ್ವದ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರು ಬದುಕಿದ ಅವರ ಜೀವನ ಮೌಲ್ಯಗಳನ್ನು ದೇಶದಾದ್ಯಂತ ಪಸರಿಸಬೇಕು. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಅವರ ಜೀವನದ ಶ್ರೇಷ್ಠ ಮೌಲ್ಯಗಳ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ವ್ಯಾಪಕವಾಗಿ ಮಾಡಬೇಕು ಅನ್ನುವ ಕಾರಣಕ್ಕೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮದೇ ಆದ ತಂಡವನ್ನು ರಚನೆ ಮಾಡಿದ್ದೀವಿ. ಡಾಕ್ಟರ್ ಶಿವಯೋಗಿ ಸ್ವಾಮಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಆ ತಂಡ ಕೆಲಸ ಮಾಡುತ್ತೆ. ಅದರ ಸಂಚಾಲಕರಾಗಿ ನಮ್ಮ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂಥ ಜಗದೀಶ್ ಹಿರೇಮನಿಯವರು ಅದನ್ನು ಮುನ್ನಡೆಸುವವರಿದ್ದಾರೆ ಮತ್ತು ಅದರ ಸದಸ್ಯನ ಪರಿಚಯ ಮಾಡಿಕೊಟ್ರು. ಇದರ ವಿವರಗಳನ್ನು ಹಿರೇಮನಿಯವರು ಮತ್ತು ಲಕ್ಷ್ಮಿಯವರು ತಿಳಿಸ್ತಾರೆ. ನಮ್ಮ ಪ್ರಯತ್ನ ಏನಿದೆ ಅಂತ ಹೇಳಿದ್ರೆ, ಒಂದು ಮೌಲ್ಯಾಧಾರಿತ ರಾಜಕಾರಣ ನಮ್ಮ ಪಕ್ಷದ ಪಂಚನಿಷ್ಠೆಗಳಲ್ಲಿ ಒಂದು ಪ್ರಮುಖವಾದ ಅಂಶ ಮೌಲ್ಯಾಧಾರಿತ ರಾಜಕಾರಣ ಅಂತ. ಅದನ್ನು ಬದುಕಿದವರು ಅಟಲ್ ಬಿಹಾರಿ ವಾಜಪೇಯಿಯವರು. ಮತ್ತೊಮ್ಮೆ ಅವರ ಜೀವನದ ಈ ಮೌಲ್ಯಗಳನ್ನು ಆದರ್ಶವನ್ನಾಗಿಟ್ಟುಕೊಂಡು ರಾಜ್ಯಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ನಮ್ಮ ಕಾಡರನ್ನು ಮತ್ತೊಮ್ಮೆ ಈ ಕುರಿತಾಗಿ ಜಾಗೃತಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಅನೇಕ ಕಾರ್ಯಕ್ರಮಗಳ ಮೂಲಕ ಜನಮಾನಸವನ್ನು ಮುಟ್ಟಿಬಿಟ್ಟು ಅಟಲ್ಜಿಯವರ ಜೀವನ ಚರಿತ್ರೆಯನ್ನು ಒಂದು ರೀತಿಯಲ್ಲಿ ಪರಿಚಯಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕಾಗಿ ವರ್ಷ ಪೂರ್ತಿ ಅಟಲ್ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡುವವರಿದ್ದೇವೆ. ಪ್ರಾರಂಭದಲ್ಲಿ ನಾವು ನಿಮ್ಮನ್ನು ಸಂಪರ್ಕ ಮಾಡ್ತಿರೋದು ಯಾಕೆ ಅಂತ ಹೇಳಿದರೆ, ಇಡೀ ಜನಮಾನಸದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಜಾಗೃತಿ ಉಂಟಾಗಲಿ, ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು ಹೇಳೋದು ಅವ್ರ ಗಮನಕ್ಕೆ ಬರಲಿ ಮತ್ತು ಅವರೆಲ್ಲ ಇದರಲ್ಲಿ ಭಾಗವಹಿಸುವಾಗಲಿ ಅಂತೇಳಿ. ಸೆಮಿನಾರ್ಗಳಿರುತ್ತೆ, ಡಿಬೇಟ್ ಕಾಂಪಿಟೇಷನ್ ಇರುತ್ತೆ, ಅದಾದಮೇಲೆ ಚಿತ್ರ ಪ್ರದರ್ಶನ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಜನರು ಮುಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲ ವಿವರಗಳನ್ನು ಸನ್ಮಾನ್ಯ ಜಗದೀಶ್ ಹಿರೇಮನಿಯವರು ತಮ್ಮ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ.